ಬೈ ಇಲ್ಲೇನೋ ಇದೆ ಬೈ ನಿಜವಾಗ್ಲು. ಅದಾದ್ಮೇಲೆ ಅಲ್ಲಿ ಇರೋ ವೈಬೇ ಬೇರೆ. ತುಂಬಾ ದೊಡ್ಡ ದಿನ, ಸಿಕ್ಕಾಬಟ್ಟೆ ಜಾಗಗಳನ್ನ ವಿಸಿಟ್ ಮಾಡ್ತಾ ಇದೀವಿ. ಸೊ ರೆಡಿ ಆಗಿರಿ. ಇಲ್ಲಿ ನೆನ್ನೆದು ಫ್ರೆಂಡು ಅಲ್ಲಿ ತುಂಬಾ ವಿಶೇಷ ಏನ್ ಗೊತ್ತಾ, ಇದೊಂದು ಬೀದಿ ಅನ್ಕೊಳ್ಳಿ, ಬಾಲಿಲಿ ಜನ ಬದುಕ್ತಾ ಇರೋದು. ಇದು ಒಂದು ಮನೆ. ಈ ಮನೆ ಅಂದ್ರೆ ಗೆಸ್ಟ್ ಹೌಸ್ ತರ. ಬಂದಂಗೆ ಎಂಟ್ರೆನ್ಸ್ ಎಲ್ಲ ದೇವರು. ಇಲ್ಲಿ ಇದು ಮನೆ ಅವ್ರು ಉಳ್ಕೊಳ್ಳೋದು. ಇನ್ನು ಇಲ್ಲೊಂದು 3 ರಿಂದ 4 ಫ್ಯಾಮಿಲಿಗಳು ಜೀವನ ಮಾಡ್ತಿದೆ. ಅದು ಹೋಮ್ ಸ್ಟೇ. ಆಚೆ ನಾವಿರೋದಲ್ಲೇ. ಈ ಬಾಲಿಲಿ ಪ್ರತಿಯೊಬ್ಬರು ಮನೇಲೂ ಫ್ಯಾಮಿಲಿ ಟೆಂಪಲ್ ಅಂತ ಇರುತ್ತೆ. ಎಲ್ಲರ ಮನೇಲೂ ಒಂದೊಂದು ದೇವಸ್ಥಾನ. ಸೊ ಇದು ಆ ಮನೆಯ ಫ್ಯಾಮಿಲಿ ಟೆಂಪಲ್. ಇಲ್ಲಿ ಡೈಲಿ ಆಫರಿಂಗ್ಸ್ ಮಾಡ್ತಾರೆ. ಅಂದರೆ ದೇವ್ರುಗಳಿಗೆ ಏನದು, ಆ ದೇವ್ರಿಗೆ ಏನೋ ಒಂದು ಕೊಡ್ತಾರೆ ಯಾರೋ ಒಂದು ರೂಪದಲ್ಲಿ. ಅಲ್ಲಿ ಟಾಪಲ್ಲಿ ಏನು ಕಾಣಿಸ್ತಿದೆ ಅದೆಲ್ಲ ಹುಲ್ಲು, ಈ ಹಸುದು ಅದು ಹುಲ್ಲು, ಭತ್ತದ ಹುಲ್ಲು, ಅದ್ರಲ್ಲಿ ಕವರ್ ಮಾಡಿರೋದು. ಪ್ರತಿಯೊಂದು ಮನೇಲೂ ಈ ಥರ ದೇವಸ್ಥಾನಗಳು ಇದ್ದೇ ಇರುತ್ತೆ. ನೋಡಿ, ಸ್ವಿಟ್ಜರ್ಲ್ಯಾಂಡ್ ಮನುಷ್ಯ ಇವತ್ತುವರೆಗೂ ಗಾಡಿನೇ ಓಡಿಸಿಲ್ವಂತೆ, ಹೊಸ್ದಾಗಿ ಟ್ರೈ ಮಾಡ್ತಾವ್ರೆ. ಬ್ರಿಂಗ್ ಇಟ್ ಓಡಿಸ್ಕೊಬ ಅಂದರೆ ತಳ್ಕೊಬತ್ತವ್ರೆ. I told you to get it by riding. You know how to start it? This is the video. It's on. You can just start it now. Start. How? That one. This one. So. Take left side. Yeah, be careful. No, ಕಾಲಲ್ಲಿ ನೀವು ಪುಷ್ ಮಾಡೋದಲ್ಲ ಗುರು. Give the accelerator. Yeah, accelerator. This one, the water here. Yeah, that one. It doesn't do anything if I do here. What do I need to go? Other side. Slowly. Wow, the best riding skill I have ever seen till now. ಭೈ, ನಾವಿವಾಗ ಒಂದು ತುಂಬ ಹಿಸ್ಟಾರಿಕಲ್ ಮತ್ತು ಹೋಲಿ ಪ್ಲೇಸಲ್ಲಿ ಇದ್ದೀವಿ. ಇಲ್ಲಿರೋ ಫಾರಿನರ್ಸ್ ಸಂಖ್ಯೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಪಾರ್ಕಿಂಗ್, ಹೆಚ್ಚು ಕಮ್ಮಿ 1/2 ಕಿಲೋಮೀಟ್ರ್ ಅಂತ. ಇಷ್ಟು ಜನ ಇದ್ದಾರೆ ಬಾಲಿಲಿ ಅಂತ ಫೀಲ್ ಆಯ್ತದ. ಅಷ್ಟು ಕ್ರೌಡೆಡ್ ಜಾಗ. ಎಂಟ್ರಿ ಟಿಕೆಟು 1 ಲಕ್ಷ ಅಂದರೆ ಹತ್ತಿರ 550 ರೂಪಾಯಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ದುಡ್ಡು ಕೊಟ್ಟಲ್ಲ. ಇಷ್ಟ ಆಗೋದಿಲ್ಲ ಇದು. ಬಾಲಿಲಿ ನಾವೆಲ್ಲ ಕಡೆ ನೋಡುವಂಥ ಸಾಮಾನ್ಯವಾಗಿರೋ ವಿಷಯ ಇದು, ಈ ಥರ ಆಫರಿಂಗ್ಸ್. ಬಾಲಿಲಿ ಈ ಟೆಂಪಲಲ್ಲಿ ಅಂತಲ್ಲ, ಮೋಸ್ಟ್ ಎಲ್ಲ ಟೆಂಪಲ್ಗಳಲ್ಲೂ ಈ ಟ್ರೆಡಿಷನಲ್ ಡ್ರೆಸ್ನ ಹಾಕೊಂಡಿಲ್ಲ ಅಂದರೆ ಬಿಡಲ್ಲ. ತುಂಬ ರೂಲ್ಸ್ಗಳೈತೆ. ಹಾಕೊಂಡು ಹೋದ್ರೆ ಮಾತ್ರ ಒಳಗೆ ಎಂಟ್ರಿ ಕೊಡೋದು. ಸ್ವಾಗತ ತೀರ್ಥ ಎಂಪೂಲ್ ಟೆಂಪಲ್ಗೆ. ಈ ದೇವಸ್ಥಾನದ ಹಿಂದೆ ತುಂಬ ದೊಡ್ಡ ಕಥೆನೇ ಇದೆ. ನನಗೆ ನಮ್ಮ ಹಾಸ್ಟೆಲ್ ರಿಸೆಪ್ಷನಿಸ್ಟ್ ಹೇಳಿದ್ನ ನಾನು ನಿಮ್ಗೆ ಹೇಳ್ತೀನಿ. ಈ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಏನಕ್ಕೆ ಬರೋದು ಗೊತ್ತಾ? ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ, ಈ ಜಾಗಕ್ಕೋಸ್ಕರ. ಯಾಕೆ ಅಂದರೆ ಇದರಿಂದ ತುಂಬ ದೊಡ್ಡ ಕಥೆನೇ ಇದೆ. ಇಲ್ಲಿ ರಾಜನಿಗೆ ಈ ದೇವರು ಇಲ್ಲಿ ರಾಜನಿಗೆ ದೇವರು ಮತ್ತು ಯಾವುದ್ರ ಮೇಲೆ ನಂಬಿಕೆ ಇರಲಿಲ್ವಂತೆ. ಅವನು ಇರೋ ಬರೋ ಪ್ರಾಣಿಗಳು, ಪಕ್ಷಿಗಳು, ಜನಗಳಿಗೆಲ್ಲ ತುಂಬ ಹಿಂಸೆ ಕೊಡ್ತಿದ್ದ. ಸೊ ಅದನ್ನ ತಡಿಬೇಕು ಅಂತ ಸಾಕ್ಷಾತ್ ವಿಷ್ಣುನೇ ಬಂದು ಕತ್ತಿಲಿ ಅವನ್ನ ಸಾಯಿಸಿ, ಅದೇ ಕತ್ತಿನ ನೆಲ್ಲು ಕೊಡಿದಾಗ ಆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ನೀರನ್ನ ಜನ ತುಂಬ ಪವಿತ್ರವಾಗಿರೋದು ಅಂತ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಬಂದೆಲ್ಲ ಸ್ನಾನ ಮಾಡ್ತಾರೆ. ಇದೆಲ್ಲ ಹ್ಯೂಮನ್ ಪ್ಯೂರಿಫಿಕೇಷನ್. ಪ್ರತಿಯೊಂದರಿಂದಲೂ ಸ್ನಾನ ಮಾಡಿಕೊಂಡು, ಅಲ್ಲಿ ಇನ್ನೊಂದಿದೆ, ಒಟ್ಟು 3 ಕೊಳ ಇದೆ. 3 ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಆಚೆ ಇದ್ದರೆ ನಮಗೆ ಏನೇನು ತೊಂದರೆ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಆಗುತ್ತೆ ಅನ್ನೋದು ಸಖತ್ತಾಗಿದೆ ಅಲ್ಲ. ಅದು ಟ್ರೈ ಮಾಡೋದು. ಕೊಳನ ಎಂಟರ್ ಆಗಬೇಕಂದ್ರೆ ಈ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡ್ರೆ ಮಾತ್ರ, ಇಲ್ಲ ಬಿಡಲ್ಲ. ಸೊ ನಾವಿವಾಗ ತಗೊಂಡು ಕೊಳದ ಹತ್ರ ಹೋಯ್ತಿದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಬೈ ಹೋಯ್ತವ್ರೆ.
ಫಸ್ಟು ತೀರ್ಥ ಸ್ನಾನ ಮಾಡೋಕ್ಕೆ ಒಳ್ಳೇದಾಗಲಿ ಬೈ. ಹೋಗಿ ಹೋಗಿ ಬೇಗ. ನೀರು ಎಷ್ಟು ಕ್ಲಿಯರ್ ಆಗೈತೆ ಅಂತ. ಇಲ್ಲಿ ಮೊದಲನೇ ಕೊಳದಿಂದ ಸ್ನಾನ ಮಾಡಂಗಿಲ್ಲ, ಕಾರಣ ಹೇಳ್ತೀನಿ ಬನ್ನಿ. ಸಿಕ್ಕಾಬಟ್ಟೆ ಕೋಲ್ಡ್ ಮಾತ್ರ, ಸಖತ್ ಕೋಲ್ಡ್ ಆಗಿದೆ. ಒಳಗಡೆ ಮೀನುಗಳು ಇದ್ದಾವೆ. ಮುಗಿಸ್ತೀವಿ ನಾವು, ನೆಕ್ಸ್ಟ್ ಹೋಗೋಣ. ಸ್ನಾನ ಮಾಡಬಾರ್ದು ಅಂದರೆ ಅಲ್ಲೊಂದು ಮೀನು ಇದೆಯಲ್ಲ, ನೀರು ಸಿಕ್ಕಾಬಟ್ಟೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆದರೆ ಅಲ್ಲಿ ಮೊದಲನೇ ಕೊಳದಲ್ಲಿ ತೊಗೊಳಂಗಿಲ್ಲ, ಇನ್ನು ಬಾಕಿ ಎಲ್ಲದರಲ್ಲೂ ತೊಗೊಂಡು ಬರಬೇಕು. ತೊಗೊಂಡು ಬಂದು ಇಲ್ಲಿ ಇದೆರಡು ಏನು ಕಾಣಿಸ್ತಿದೆ ಬೇರೆ ಸಿಂಬಲು, ಇದೆರಡರಲ್ಲೂ ತೊಗೊಳಂಗಿಲ್ಲ. ಇದು ಮೊದಲನೇ ಕೊಳ. ಇನ್ನು ಇಲ್ಲಿ 3 ಕೊಳ ಇದೆ, ಇನ್ನು ಇದು 2ನೇ ಕೊಳ. ಇದು ಎರಡರಲ್ಲೂ ತೊಗೋಬೇಕು. ಆದರೆ ಅದ್ರ ಪಕ್ಕದ 3ನೇ ಕೊಳ ಇದ್ರಲ್ಲಿ ನೋಡಿ, ಅದು ಒಂದರಲ್ಲಿ ಮಾತ್ರ ತೊಗೋಬೇಕು. ಸಖತ್ ದೊಡ್ಡ ಕ್ಯೂ ಇದೆ, ಅಲ್ಲಿ ನಿಂತ್ಕೊಂಡು ಇದೊಂದಲ್ಲಿ ತೊಗೋಬೇಕು. ಇನ್ನು ಬಾಕಿ ಯಾವುದರಲ್ಲೂ ತೊಗೊಳಂಗಿಲ್ಲ. ನೀರು ತೊಗೊಳ್ಳೋದು ಅಂದರೆ ಸ್ನಾನ ಮಾಡ್ಕೊಳ್ಳೋದು. No, you can take it out. because once you ಬೈ ಇಲ್ಲೇನೋ ಇದೆ ಬೈ, ನಿಜವಾಗ್ಲೂ. ಅದಾದಮೇಲೆ ಅಲ್ಲಿ ಇರೋ ವೈಬೇ ಬೇರೆ. ಬಂದು ಪ್ಯೂರಿಫೈ ಆಗಾಯಿತು. ಇವಾಗ ಏನಿದ್ರು ಒಳಗೋಗದೆ. ನೋಡೋಣ ಯಾವ ದೇವರಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಫಸ್ಟ್ ಎಂಟ್ರೆನ್ಸಲ್ಲೇ ಇರೋದು. ಈ ರಿಚುವಲ್ನ ಮುಗಿಸ್ತಾರೆ ಬಂದವರೆಲ್ಲ. ಸೊ ನಾವು ಮುಗಿಸಿದ್ವಿ, ಇವಾಗ ಒಳಗೆ ಹೋಗೋಣ. ನೀವಲ್ಲೇನು ನೋಡಿದ್ರೆ ಆ ನೀರು ಎಲ್ಲಿಂದ ಬರ್ತಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ. ಬನ್ನಿ ಕ್ಲಾರಿಫೈ ಮಾಡೋಣ. ಅಲ್ಲೇ ನೀರು ಬರ್ತಿದೆ, ಸಣ್ಣ ಸಣ್ಣ ಗೋಪುರದ ಮೇಲೆ ಏನೇನೋ ಬರೆದಿದ್ದಾರೆ. ಅದನ್ನೆಲ್ಲ ಬಾಲಿ ನೀಸಲ್ಲಿ ಬರ್ದವ್ರು, ಏನೂ ಅರ್ಥ ಆಗೋದಿಲ್ಲ. ಅದೇ ಇದು ರಾಜ ಇದ್ದಿದ್ದ ಜಾಗ ಅಲ್ವಾ. ಸೊ ಇಲ್ಲಿ ಜಾಸ್ತಿ ಇನ್ನೇನಿಲ್ಲ. ಮೇಯ್ನ್ ಬರೋದೇ ಅದೊಂದು ಕಾರಣಕ್ಕೋಸ್ಕರ. ಇದೆಲ್ಲ ಸೇಮ್ ಈ ಥರ ಚಿಕ್ಕ ಏನು ಕರೀತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಆ ಥರ ಮಾಡಿದ್ದಾರೆ. ಜನ ಆಫರಿಂಗ್ಗಳು ಮಾಡ್ತಾರೆ, ಬಂದು ಕಾಣಿಕೆಗಳು ಕೊಡ್ತಾರೆ. ಸೊ ತುಂಬ ವಿಚಿತ್ರವಾಗಿದೆ, ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ. ಎಲ್ಲ ಥರದ ಜನಗಳನ್ನು ಎಲ್ಲರೂ ನೋಡಿದ್ದೀವಿ ನಾವಿಲ್ಲಿ. ತುಂಬ ವೈಬಿ ಆಗಿದೆ. ಆ ರಾಜನ ಏನು ಕತ್ತಿಯಿಂದ ಹೊಡೆದು, ಅದು ರಾಜನ ಏನು ದೇವ್ರ ಕತ್ತಿಯಿಂದ ಹೊಡೆದು ಸಾಯಿಸಿದ್ರು ಅಂತ ನಮಗೆ ಆ ಕತೆ ಹೇಳಿದ್ರಲ್ಲ, ಆ ಜಾಗದಿಂದ ಬರೋ ನೀರಲ್ಲೇ ನಾವಲ್ಲಿ ಸ್ನಾನ ಮಾಡ್ಕೊಂಡಿದ್ದು. ಅಲ್ಲಿ ಬಂದವರೆಲ್ಲ ಸ್ನಾನ ಮಾಡೋದು. ಆ ಜಾಗ ಇದೆ ಆ ಜಾಗ. ಅಲ್ಲಿ ನೀರು ಉಪ್ತಾ ಇರುತ್ತೆ 24/7.
ನಾವು ಶಿವನ್ ಭಕ್ತರು ಗುರು, ನಮ್ಗೆಲ್ಲ ಏನು ಆಗಲ್ಲ.